ಫ್ರೆಂಡ್ಸ್, ನಾನು ಸ್ವೀಟೆಸ್ಟ್ ಶ್ರುತಿ ಮಾತಾಡೋದು. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ಇದು ನೋಡಿರಿ ದಾಸವಾಳ. ಇದು ಕೆಂಪು ದಾಸವಾಳ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತ್ರಿ. ಇದೇನು ದೊಡ್ಡೇನು ಹೊಸದಲ್ಲ. ಆದ್ರೆ ಇದರಿಂದ ನಾನು ಒಂದು ತಳಿ ಕೂದಲಿಗೆ ಇದರಿಂದ ನಾ ಒಂದು ಔಷಧ ಹೇಳತ್ತೇನೆ ರೀ ನಿಮಗೆ. ಏನಂತಂದ್ರಪ್ಪ, ಏನು ಔಷಧ ಅಂತ ಬಟ್ ಎಲ್ಲರಿಗೂ ಗೊತ್ತ ಇರ್ಬೋದು ನನಗೆ ಅನ್ಸೋ ಮಟ್ಟಿಗೆ ರೀ. ಬಟ್ ಇದು ಏನೈತ್ರಿ, ಇದರಿಂದ ಈ ಹೂವಿನಿಂದ ಅದನ್ನು ನಾವು ಆ ಹೂವು ಈಗ ಈ ಮಗ್ಗಿ ಐತ್ರಿ, ಇದು ಬೇಡ ಅರಳಿದ ಮೇಲೆ. ಬಟ್ ಈಗೆಲ್ಲ ಹೂವು ಹರ್ಕೊಂಡಾರ್ರಿ ದೇವ್ರಿಗೆ, ಅದಕ್ಕೆ ಇಲ್ಲಿ ಹೂವು ಇಲ್ಲ, ಅದ್ರ ಮಗ್ಗಿ ಅದಾವ. ಆದ್ರೆ ನೀವು ಈ ಹೂವು ದಾಸವಾಳ ಹೂವು ಅಂದ್ರೆ ಕೆಂಪು ಹೂವು ನಿಮಗೆ ಎಲ್ಲರೂ ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಮುಂದೆ ಇರತ್ತೈತೆ ರೀ, ಇಲ್ಲ ಅಂತೇನಿಲ್ಲ. ಆದ್ರೆ ಆ ದಾಸವಾಳಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಓಕೆ ಇಲ್ಲೊಂದೆರಡು ಹೂವು ಅದಾವ ನೋಡ್ರಿ. ಈ ದಾಸವಾಳಿಂದ ಈ ಥರ ನಾವು ಹರ್ಕೊಂಡು ನಮಗೆ ಒಂದು ಎಷ್ಟು ಈಗ ಸಿಕ್ಕಾಪಟ್ಟೆ ಹೂವು ಇದ್ರೂ ನಡಿತೈತೆ ರೀ, ಎಷ್ಟು ಹೂವು ಆದ್ರೂ ನಡಿತೈತಿ. ಆದರೆ ಆಲ್ಮೋಸ್ಟ್ ಇಲ್ಲ ಒಂದು 5-6 ಹೂವುಗಳನ್ನು ನಾವು ಎಲ್ಲ ಇವನ್ನ ಹರ್ಕೊಂಡು ಈ ಥರ ಹರ್ಕೊಂಡ್ರಿ ಇವನ್ನ ಏನು ಮಾಡೋದ್ರಿ, ಇದು ಹಿಂದಿಂದೆಲ್ಲ ತೆಗೆದು ಇದನ್ನು ಕುದಿಸೋದ್ರಿ. ನಾವು ಕುದಿಸಿದ ಮೇಲೆ ಅದು ಎಣ್ಣೆ ಥರ ನಮಗೆ ಬಿಡ್ತೈತ್ರಿ. ಎಣ್ಣೆ ಥರ ಬಿಟ್ಟಾಗ ಅದನ್ನು ನಾವೇನು ಮಾಡೋದು, ತಲೆಯಾಗ ಫುಲ್ ಹಚ್ಕೊಂಡ್ರೆ ಕೂದಲು ಸ್ಮೂತ್ ಆಗ್ತಾವ್ರಿ. ಏನು ರೀ, ಸ್ಮೂತ್ ಆಗ್ತಾರೆ. ಟ್ರೈ ಮಾಡಿರಿ ನೀವು. ಇದನ್ನೆಲ್ಲ ಹಚ್ಕೊಂಡ ಮೇಲೆ ಫುಲ್ ಸ್ಮೂತ್ ಆಗ್ತಾರೆ ಕೂದಲು. ಎಷ್ಟು ಚಂದ ಅಂದ್ರೆ ನಾವು ಈಗ ಅಲ್ಲಿ ಇಲ್ಲಿದು ಯಾವುದು ಆ ಅಂಗಡ್ಯಾಗ ಈ ಅಂಗಡ್ಯಾಗ ಈ ಮೆಡ್ಕಲ್ ಅಲ್ಲಿ ಇಲ್ಲಿ ಎಣ್ಣೆ ತಂತಂದೆಲ್ಲ ನಾವು ಏನು ಹಚ್ಕೊಂಡ್ರು ನೋಡ್ರಿ ಅದರಿಂದ ನಮ್ಗೆ ಎಫೆಕ್ಟ್ ಐತಿ. ಇದೇನೈತಿ ಆಯುರ್ವೇದಿಕ್. ಒಬ್ರೊಬ್ರಿಗೆ ನಿಮ್ಗೆ ಯೂಸ್ ಆಗ್ಬೋದು, ಒಬ್ರೊಬ್ರು ಇದನ್ನೆಲ್ಲ ಯಾಕೆ ಮಾಡೋದು ಅಂತಾರೆ ರೀ, ಅಂಗಡಿ ಅಂತಂದು ಯಾವ್ದಾರ ಒಂದು ಹಚ್ಕೊಂಡು ಅಂತಂತಾರೆ. ಆದ್ರೂ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಚಂದ ಕೂದಲು ಸ್ಮೂತ್ ಆಗ್ತಾವ್ರಿ. ನೋಡಿರಿ ಫ್ರೆಂಡ್ಸ್, ಈ ಥರ ದಾಸವಾಳ ಹೂವಿಂದ್ರಿ ಯೂಸ್ ಮಾಡ್ಕೋರಿ. ಎಲ್ಲರೂ ಪ್ರತಿಯೊಬ್ಬರು ಮನೆ ಮುಂದೆ ಇರತ್ತೈತೆ ರೀ. ಹಿಂಗಾಗಿ ಮತ್ತು ನೆಕ್ಸ್ಟ್ ಇದು ಹಳದಿ ಹೂವು, ಇದು ಬಿಳಿ ಹೂವಿನೊಳಗೆ ಅಷ್ಟೇ ಗುಲಾಬಿ ಕಲರ್ ಒಳಗೆ ಇರ್ತಾವ್ರಿ ಇವು. ನೋಡಿರಿ ಈ ಥರ ದಾಸವಾಳ ರೀ. ನೋಡಿರಿ ಇದನ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೂ ಯೂಸ್ ಮಾಡಿದ್ರಿಂದ ನಿಮಗೂ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ನಿಮ್ಮ ತಲೆಗೂ ಒಳ್ಳೇದಾಗ್ತೈತಿ, ಎಲ್ಲ ಒಂದು ಸ್ವಲ್ಪ ತಲೆನೂ ಹಗುರ ಆಗ್ತೈತೆ ರೀ. ಯೂಸ್ ಮಾಡಿ ನೋಡಿರಿ ಈ ಥರ ಹೂವು ಇರ್ಬೇಕು ರೀ. ಇದು ಗುಲಾಬಿ ದಾಸವಾಳ ರೀ, ಅದು ಕೆಂಪು ದಾಸವಾಳ. ನಿಮ್ಮ ಕಡೆ ಯಾವುದೈತೆ ಅದನ್ನ ಯೂಸ್ ಮಾಡ್ಬೋದು ರೀ. ನೋಡಿರಿ ಇಲ್ಲಿ ಕೆರವೆ ನೋಡಿರಿ. ನಾನು ಆಲ್ಮೋಸ್ಟ್ ನಿಮಗೆ ಇವು ಒಂದು ಬೇರೆ ವಿಡಿಯೋನಾಗ ಸೈಡ್ ಅಂತ ತೋರಿಸಿದ್ದೀನಿ ರೀ. ನೋಡಿರಿ ಈ ಥರ ನೋಡಿರಿ, ನಿಮ್ಗೆ ವಿಡಿಯೋ ಮಾಡ್ಕೊತ ನಾನು ನಮ್ಮ ಮನೆಗೆ ಪಲ್ಯಕ್ಕೆ ಸಾಂಬಾರಿಗೆ ಹರ್ಕೊತೀನಿ ರೀ. ಜವಾರಿ ಐತ್ರಿ, ಇದು ಎಷ್ಟು ಸ್ಮೆಲ್ ಬರತ್ತೈತೆ ನೋಡಿರಿ ಫ್ರೆಂಡ್ಸ್. ಪಾಪ ಸಿಟಿ ಊರಾಗೋದು ಎಷ್ಟು ಕರಿಬೇವು ಇಲ್ಲ ಅನ್ನೋ ಮುಂದೆ ಹೆಂಗೆ ಅಲ್ಲಿ ಇಲ್ಲಿ ಇಲ್ಲ ಸಂತಿಗೆ ಹೋಗ್ಬೇಕಾದ್ರೂ ಇಷ್ಟು ಫ್ರೆಶ್ ಸಿಗೋದು ಡೌಟ್ ರೀ. ಓಕೆ ಫ್ರೆಂಡ್ಸ್, ನೋಡಿರಿ ಇದು ಪಪ್ಪಾಳಿ ಗಿಡ ನೋಡಿರಿ ಎಷ್ಟು ದೊಡ್ಡದೈತೆ. ನೋಡಿರಿ ಎಷ್ಟು ದೊಡ್ಡದೈತಲ್ಲ ಫ್ರೆಂಡ್ಸ್, ಪಪ್ಪಾಳಿ ಗಿಡ ರೀ ಇದು. ನೋಡಿರಿ ಇಲ್ಲೋ ಒಂದು ಐತ್ರಿ, ಜವಾರಿ ಪಪ್ಪಾಳಿ ಗಿಡ ರೀ ಇವು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ, ಇನ್ನೊಂದು ವಿಡಿಯೋ ಒಳಗೆ.